ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ಎಲ್ಲರಿಗೂ ಕೂಡ ಕೋರ್ತಾ ಇದ್ದೀನಿ. ಕಳೆದ ವರ್ಷ 2024ರಲ್ಲಿ ನಾವು ಭೂಮಿ ಪೂಜೆ ಮಾಡಿ ತಾಲೂಕ್ ಕಚೇರಿಯ ಮುಂಭಾಗದಲ್ಲಿ ನಾವು ಕನಕದಾಸರ ಪುತ್ಥಳಿಯ ಅನಾವರಣ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಇವತ್ತು 1 ವರ್ಷ ಆಗ್ತಾ ಇದ್ದಂಗೆನೆ 538ನೇ ಕನಕದಾಸರ ಜಯಂತ್ಯೋತ್ಸವ ಅಂದ್ರೆ 2025ನೇ ವರ್ಷದಲ್ಲಿ ಇವತ್ತು ಪುತ್ಥಳಿಯ ಅನಾವರಣ ಕೂಡ ಸಮಾಜದ ಎಲ್ಲಾ ಮುಖಂಡರುಗಳು, ಸಂಘಗಳು ಎಲ್ಲರೂ ಕೂಡ ಸೇರಿ ಇವತ್ತು ಮಾಡಿದರೆ. ಅದರಿಂದ ಎಲ್ಲರಿಗೂ ಅದರ ಶುಭ ತಿಳಿಸ್ತಾ ಇದ್ದೀನಿ. ಕೋಟೆಯಿಂದ ಮಾಲೂರು ರೋಡ್ ಏನಿದೆ, ಈಗಾಗಲೇ ಏನೊಂದು ಪ್ಯಾಚ್ ವರ್ಕ್ ಏನ್ ಮಾಡ್ಬೇಕಾಗಿದೆ ಅದರ ದುರಸ್ತಿ ಕಾಮಗಾರಿ ಈಗಾಗಲೇ ನಡೀತಾ ಇದೆ. ಸುಮಾರು 4-5 ದಿನದಿಂದ ವೆಟ್ ಮಿಕ್ಸ್ ಹಾಕಿ ಗುಂಡಿಗಳನ್ನ ಮುಚ್ಚಿ ಅದಕ್ಕೇನ್ ಪ್ಯಾಚ್ ವರ್ಕ್ ಮಾಡ್ಬೇಕು ಆ ಕೆಲಸ 1 ವಾರದಲ್ಲಿ ನಡೀತಾ ಇದೆ. ಇನ್ನೊಂದು 2 ದಿನದಲ್ಲಿ ಎಲ್ಲೆಲ್ಲೆಲ್ಲ ರೋಡ್ ಡ್ಯಾಮೇಜ್ ಆಗಿದೆ ಅವೆಲ್ಲವನ್ನು ಕೂಡ ನಾವು ರಿಪೇರಿ ಮಾಡಂತ ಕೆಲಸನ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಹೊಸಕೋಟೆ ಸಂತೆ ಸರ್ಕಲ್ ಇಂದ ಹಿಡಿದು ಮಾಲೂರ್ವರೆಗೂ ಕೂಡ ಕಾಂಕ್ರೀಟ್ ರಸ್ತೆ ಅಂದ್ರೆ ಟೆಂಡರ್ ಶೋರ್ ಅಲ್ಲಿ ಯಾವ ರೀತಿಯಾಗಿ ಕಾಂಕ್ರೀಟ್ ಮತ್ತೆ ಪೇವ್ಡ್ ಶೋಲ್ಡರ್ ಏನ್ ಬಂದಿದೆ, ಸುಮಾರು 856 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಟೋಟಲ್ ಲೆಂತ್ ಬಂದು 26.8 ಕಿಲೋಮೀಟರ್, ಹೊಸಕೋಟೆ ತಾಲೂಕಲ್ಲಿ 10.8 ಕಿಲೋಮೀಟರ್, ಮಾಲೂರಲ್ಲಿ 15 ಕಿಲೋಮೀಟರ್ ಅಷ್ಟು ಲೆಂತ್ ನ ಸುಮಾರು 850 ಕೋಟಿ ರೂಪಾಯಿಯಲ್ಲಿ ಇವತ್ತು ಮಾಡಂತ ಕಾಮಗಾರಿ ಆಗಿದೆ. ಆ ಒಂದು ಕಾಮಗಾರಿನ ಕೆಶಿಪ್ ವತಿಯಿಂದ ಅನುಷ್ಠಾನ ಆಗಲಿದೆ. ಭೂಮಿ ಪೂಜೆನ ನಾವು ಬಹುಶಃ ಇವಾಗ ನವೆಂಬರ್ ತಿಂಗಳಾಗಿದೆ. ಅಗ್ರಿಮೆಂಟ್ ಈಗಾಗಲೇ ಮಾಡಂತ ಗುತ್ತಿಗೆದಾರರ ಸಂಸ್ಥೆ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಜನವರಿ ತಿಂಗಳಲ್ಲಿ ನಾವು ಭೂಮಿ ಪೂಜೆ ಮಾಡಿ ಇದೊಂದು ಬಜೆಟ್ ಅಲ್ಲಿ ಬರೆದಂತ ಒಂದು ಅನುದಾನ ಇತ್ತು, ಬಜೆಟ್ ಪ್ಯಾರಾಗ್ರಾಫ್ ಆಗಿತ್ತು. ಅದರಿಂದ ಬಜೆಟ್ ಅಲ್ಲಿ ಇದ್ದಂತ ಅನುದಾನ ಇದರಿಂದ ಜನವರಿ ತಿಂಗಳಲ್ಲಿ ಭೂಮಿ ಪೂಜೆ ಮಾಡಿ ಕಾಂಕ್ರೀಟ್ ರಸ್ತೆ ಹೊಸಕೋಟೆಯಿಂದ ಮಾಲೂರ್ವರೆಗೂ ಮಾಡಂತ ಕೆಲಸ ನಾವು ಮಾಡ್ತೀವಿ. ಶಾಶ್ವತವಾಗಿ ಉಳಿಯುವಂತ ಕೆಲಸ ನಾವು ನೋಡ್ದಂಗೆ ಮಾಲೂರಿಂದ ಹೊಸಕೋಟೆಗೆ ಬರುವ ಹೆದ್ದಾರಿಯಲ್ಲಿ ಹೆವಿ ಟನೇಜರ್ ಅಂತ ಹೇಳ್ತಾ ಇದೀವಿ. ಕ್ರಾಂತಿ ಅಂತಂದ್ರೆ ನಮ್ಮ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿನೇ ಕ್ರಾಂತಿ. ನಮ್ಮ ರಾಜ್ಯದಲ್ಲಿ ಜನರ ಕಲ್ಯಾಣ ಆಗ್ತಾ ಇರ್ತಕ್ಕಂಥದ್ದೇ ಕ್ರಾಂತಿ. ಪ್ರತಿಯೊಬ್ಬರ ಬಡವರ ಹೊಟ್ಟೆಗೆ ನಾವು ಅನ್ನ ಕೊಡ್ತಾ ಇರ್ತಕ್ಕಂಥದ್ದೇ ಕ್ರಾಂತಿ. ಹೆಣ್ಮಕ್ಳ ಸಬಲೀಕರಣ ಮಾಡ್ತಾ ಇರ್ತಕ್ಕಂಥದ್ದೇ ಇದೇ ದೊಡ್ಡ ಕ್ರಾಂತಿ. ಇದಕ್ಕಿಂತ ಯಾವ ದೊಡ್ಡ ಕ್ರಾಂತಿ ನಾವು ಮಾಡಕ್ ಸಾಧ್ಯ? ಆದ್ರಿಂದ ಇಲ್ಲಿ ಒಕ್ಕಲಿಗ ವರ್ಸಸ್ ಕುರ್ಬಾನು ಇಲ್ಲ, ಅಧಿಕಾರ ಬದಲಾವಣೆ ಅಂತ ನಾನ್ ತೀರ್ಮಾನ ಮಾಡಂತವನಲ್ಲ. ಇವೆಲ್ಲವೂ ಕೂಡ ಸಮಯಕ್ಕೆ ಹೈಕಮಾಂಡ್ ಏನ್ ಸೂಚನೆ ಮಾಡಿತ್ತು ಅದಕ್ಕೆ ತಕ್ಕಂಗೆ ಆಗ್ ಬರುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ಬೇಕಂದ್ರೆ, ರಾಜಕೀಯವಾಗಿ ಬಿಜೆಪಿ ಅವರು ಪ್ರತಿಯೊಂದು ವಿಷಯನೂ ಕೂಡ ಸಕಾರಾತ್ಮಕವಾದಂತದ್ದನ್ನ ಯಾವುದೇ ತೆಗಿದೆ, ರಾಜ್ಯದ ಹಿತದಲ್ಲಿ ಏನೂ ಮಾತಾಡದೆ ಇವತ್ತು ಕಬ್ಬಿನ ವಿಷಯನೇ ನಡೀತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಹೋಗಿ ಇವೆಲ್ಲ ಇಲ್ಲಿ ರಾಜಕಾರಣ ಮಾಡೋದ್ ಬಿಟ್ಟು ರಾಜ್ಯದಲ್ಲಿ 19 ಜನ ಸಂಸದರನ್ನ ಆಯ್ಕೆ ಮಾಡಿ ಕಳಿಸಿದೀವಿ. ಏನ್ ಜವಾಬ್ದಾರಿ ವಹಿಸ್ತಾ ಇದ್ದಾರೆ ಸಂಸದರು? ಪ್ರಹ್ಲಾದ್ ಜೋಶಿ ಅವರಿಗೆ ಮಹಾರಾಷ್ಟ್ರದಿಂದ ನೀವು ಅಲ್ಲಿ ಬರಂತ ರೈತರಿಗೆ ಕಾಸನ್ನ ಜಾಸ್ತಿ ಮಾಡಿ ಅಂತ ಪತ್ರ ಬಂದ್ರೆ ದೇವೇಂದ್ರ ಫಡ್ನವೀಸ್ ಅತ್ಯಂತ ಉತ್ತಮವಾದಂತ ಮುಖ್ಯಮಂತ್ರಿ. ಇಲ್ಲಿ ಅದೇ ನಮ್ ಸರ್ಕಾರ ಬಂದ್ರೆ ನಾವು ಅಯೋಗ್ಯ ಸರ್ಕಾರ. ಯಾವ ರೀತಿಯಾದಂತ ದ್ವಂದ್ವವಾದಂತ ನೀತಿ ಇದು? ತಗೊಂಡ್ರೆ ಒಂದೇ ನಿಲುವು ತಗೋಬೇಕಾಗ್ತದೆ. ಅಲ್ಲಿ ಮಹಾರಾಷ್ಟ್ರಕ್ಕೆ ಏನ್ ನಿಲುವು ತಗೋತಾರೆ ಅದೇ ನಿಲುವನ್ನ ಕರ್ನಾಟಕಕ್ಕೂ ತಗೊಳ್ಳಿ. ಕರ್ನಾಟಕಕ್ಕೊಂದು ನಿಲುವು, ಮಹಾರಾಷ್ಟ್ರಕ್ಕೊಂದು ನಿಲುವು. ಹೇಗೆ 19 ಜನ ಸಂಸದರು ಮೊದಲು ಹೋಗಿ ಡೆಲ್ಲಿಯಲ್ಲಿ ಒತ್ತಡ ಹಾಕಿ ಪ್ರಧಾನಮಂತ್ರಿಗಳಿಂದ ರೈತರಿಗೆ ನ್ಯಾಯನ ಒದಗಿಸ್ಕೊಂಡು ಬರಂತ ಕೆಲಸ ಮಾಡ್ತಾ ಸತತವಾದಂತಹ ಪ್ರಯತ್ನ ಬಿಜೆಪಿ ವತಿಯಿಂದ ನಡೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಿದೀವಿ. ಅವ್ರಿಗೆ ಇವತ್ತಿರ್ತಕ್ಕಂಥ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಪ್ರಜಾಪ್ರಭುತ್ವದ ಬಗ್ಗೆ ಯಾವ ಒಂದು ಗೌರವ ಇಲ್ಲ ಅಂತೇಳಿ ಅವರು ಪ್ರತಿ ಸಂದರ್ಭದಲ್ಲಿ ಕೂಡ ಎತ್ತಿ ಪ್ರದರ್ಶನ ಮಾಡಿದ್ದಾರೆ. ಇವತ್ತು ನಮ್ಮ ದೇಶಕ್ಕೆ ಯಾವ್ಯಾವೆಲ್ಲ ಸಾಂಕೇತಿಕವಾಗಿದ್ದಾವೆ, ಯಾವ್ಯಾವೆಲ್ಲ ನಮ್ಮ ಪ್ರತೀಕವಾಗಿವೆ, ಅವೆಲ್ಲವಕ್ಕೂ ನಿರಂತರವಾಗಿ ಸತತವಾಗಿ ಹಲ್ಲೆ ಮಾಡಿ ಅಗೌರವ ಮಾಡಂತ ಕೆಲಸನ ಮಾಡ್ತಾರೆ. ಅದನ್ನ ನಂದಗುಡಿ ಕೈಗಾರಿಕೆ ಪ್ರದೇಶ ಅಲ್ಲ, ನಂದಗುಡಿ ಕೈಗಾರಿಕೆ ಇದು ತಾವರೆಕೆರೆ ಹತ್ರ, ಸುಮಾರು ಒಂದು ತಾವರೆಕೆರೆಯ ಗಡಿಯಲ್ಲಿ 1,000 ಎಕರೆನ 28(1)(2)(3) ನೋಟಿಫಿಕೇಶನ್ ಆಗಿದೆ. ಅಲ್ಲಿ ನಂದಗುಡಿ ತಾವರೆಕೆರೆ ಭಾಗದ ಹತ್ರ ಇರೋಂಥ ತಾವರೆಕೆರೆ ಆಗಿರ್ಬೋದು, ಗಂಗಾಪುರ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಗೊಡ್ರಾಮನಹಳ್ಳಿ ಆಗಿರ್ಬೋದು, ಆ ಭಾಗಗಳಲ್ಲಿ ಸುಮಾರು ಜಮೀನುಗಳು ಯಾವ ಸಾಗುವಳಿಗೆ ಅರ್ಹವಲ್ಲೋ ಆ ಜಮೀನುಗಳನ್ನ ಗುರುತಿಸಿ ಅಲ್ಲಿ ಮಾಡೋಂಥದ್ದು ಪ್ರಯತ್ನ ಆಗಿತ್ತು. 28(3)ವರೆಗೂ ಬಂದಿದ್ರಿಂದ ರೈತರು ಬಂದು ನಮ್ಗೆ ಈ ಪ್ರಕ್ರಿಯೆನ ಮಾಡಿಕೊಡಿ ಓಲ್ವೋ ಅಂತ ಸಂಸ್ಥೆಯಲ್ಲಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಭಾಗಗಳಲ್ಲಿ ಕೂಡ ಒಂದು ಉದ್ಯೋಗ ಕೊಡುವಂಥ ಕಾರ್ಖಾನೆಗಳ ಕಂಪನಿಗಳು ಬಂದರೆ ನಮ್ಮ ಎಲ್ಲ ಜನಗಳಿಗೆ, ಕುಟುಂಬಗಳಿಗೆ ಅನುಕೂಲ ಆಗುತ್ತೆ ಅಂತ ಮನವಿ ಮಾಡಿದಾಗ ನಾವು ಎಂ ಬಿ ಪಾಟೀಲ್ ಹತ್ರ ಮಾತಾಡಿದ್ವಿ. ನಂದಗುಡಿಗೆ, ಟೌನ್ಶಿಪ್ಗೆ ಮತ್ತೆ ತಾವರೆಕೆರೆಯಲ್ಲಿ ಆಗ್ತಾ ಇರ್ತಕ್ಕಂಥ KIDB ಪ್ರಾಜೆಕ್ಟ್ಗೆ ಯಾವೊಂದು ಸಂಬಂಧ ಕೂಡ ಇಲ್ಲ.